ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಅರೌಂಡ್ ಅಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನೋಡಿ, ನಾವು ಒಂದು ಹೋಟೆಲ್ಗೆ ಊಟಕ್ಕೆ ಅಂತ ಹೋಗಿದ್ವಿ, ಲಂಚ್ಗೆ ಹೋಗಿದ್ವಿ ಮಧ್ಯಾಹ್ನ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೋಟ್ಲಲ್ಲಿ ದೇವಸ್ಥಾನದ ಹಾಗೆ ಒಂದು ಅಲಂಕಾರ ಮಾಡಿದ್ದಾರೆ. ವೆಂಕಟೇಶ್ವರ ಸ್ವಾಮಿ ಇದೆ, ನಂದಿ ಇದೆ, ಅನ್ನಪೂರ್ಣೇಶ್ವರಿ ಇದೆ, ಎಲ್ಲ ಇದೆ. ಊಟ ಅಷ್ಟೇ ತುಂಬ ಸೊಗಸಾಗಿತ್ತು, ಒಳ್ಳೆ ಊಟ. ಒಂಥರ ರುಚಿಯಾದ ಸಾತ್ವಿಕವಾದ ಒಂದು ಆಹಾರ ಅಲ್ಲಿ ತಯಾರು ಮಾಡಿದರು. ಒಂದು ಹೋಳಿಗೆ, ಅನ್ನ, ಸಾರು, ರಸಮ್ಮು, ಪಲ್ಯ ಎಲ್ಲ ಒಂದು ಹೊಟ್ಟೆ ತುಂಬ ಎಷ್ಟು ಬೇಕಾದರೂ ತಿನ್ಬೋದು. ಅನ್ಲಿಮಿಟೆಡ್ ಫುಡ್ಡು ಆ ಥರ ಹೋಟೆಲಲ್ಲಿ ವ್ಯವಸ್ಥೆ ಮಾಡಿದರು. ತುಂಬ ಚೆನ್ನಾಗಿದೆ. ಈ ಹೋಟೆಲ್ ಇರೋದು ಬೊಮ್ಮಸಂದ್ರ ಅಂತ, ಬೆಂಗಳೂರಿನ ಒಂದು ಬೊಮ್ಮಸಂದ್ರದಲ್ಲಿ ಈ ಹೋಟೆಲ್ ಇದೆ. ಈ ಹೋಟೆಲ್ ಹೆಸರು ರಾಮೇಶ್ವರಂ ಹೋಟೆಲ್ ಅಂತ. ತುಂಬಾ ಒಂದು ಸುಂದರವಾಗಿದೆ ಅದು ಹೋಟೆಲ್ಲು. ಒಳ್ಳೆ ದೇವಸ್ಥಾನಕ್ಕೆ ಹೋದ ಹಾಗೆ ಅನಿಸುತ್ತೆ. ದೇವಸ್ಥಾನದಲ್ಲೇ ನಾವು ಎಂಟರ್ ಆಗಿದ್ದೀವೇನೋ ಅನ್ನಬೇಕು, ಆ ಥರ ಭಾವನೆ ಬರುತ್ತೆ. ಅಲ್ಲಿ ಕ್ಯಾರಿಯರ್ ಮೀಲ್ಸು, ಆಮೇಲೆ ಸ್ವಿಗ್ಗಿ ಎಲ್ಲ ಸಿಗುತ್ತಂತೆ. ನೋಡಿ, ಎಂಟ್ರೆನ್ಸಲ್ಲಿ ಒಂದು ಧ್ವಜಸ್ತಂಭ ಹಾಕಿದ್ದಾರೆ. ಭಾರತದ ಒಂದು ಧ್ವಜ ನೋಡಿ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದೆ ಗಾಳಿಗೆ ಅಂದರೆ ನೋಡೋದಕ್ಕೆ ತುಂಬ ಸಂತೋಷ ಆಗುತ್ತೆ. ನಮ್ಮ ದೇಶದ ಒಂದು ಬಾವುಟನ ಈ ಥರ ಹಾಕಿರೋದು ತುಂಬ ಹೆಮ್ಮೆಯ ವಿಷಯ ಅಂತ ನನಗಂತೂ ಹಾಗೆ ಅನ್ನಿಸ್ತು. ಒಳ್ಳೆ ಗಾಳಿ, ಒಳ್ಳೆ ತೆಂಗಿನ ಮರಗಳೆಲ್ಲ ಹಾಕಿದ್ದಾರೆ. ರಾಮೇಶ್ವರಂ ಹೋಟೆಲ್ ಅಂತ ಇದು ನೋಡಿ. ಕೆಫೆನೂ ಇದೆ. ಆಮೇಲೆ ಒಂದು ಲಂಚು ಡಿನ್ನರು ಅದೆಲ್ಲ, ಅದೊಂದು ಹೋಟೆಲ್ ಬೇರೆ ಇದೆ, ಕೆಫೆ ಬೇರೆ ಇದೆ. ತುಳಸಿ ಕಟ್ಟೆ ಎಲ್ಲ ಮಾಡಿದೆ ನೋಡಿ. ಸೇಮ್ ಒಂದು ದೇವಸ್ಥಾನ ಥರನೇ ಒಂದು ನಮಗೆ ಭಾವನೆ ಬರಬೇಕು, ಆ ಥರ ಫೀಲಿಂಗ್ ಬರೋ ಹಾಗೆ ಅದು ಒಂದು ಹೋಟೆಲ್ನ ಒಂದು ಕಟ್ಟಡ ಮಾಡಿದ್ದಾರೆ. ಎಂಟ್ರೆನ್ಸಲ್ಲಿ ನೋಡಿ, ಗಣೇಶನ ವಿಗ್ರಹ ಎಷ್ಟು ಚೆನ್ನಾಗಿದೆ. ಕ್ಯೂಟ್ ಗಣೇಶ ಇಟ್ಟಿದ್ದಾರೆ. ಇದು ಗ್ರಾನೈಟ್ ಕಲ್ಲಿಂದ ಮಾಡಿದ್ದಾರೆ ಅನಿಸುತ್ತೆ. ತುಂಬ ಸುಂದರವಾಗಿದೆ ನೋಡೋದಕ್ಕೆ. ಗಣೇಶನ ಮುಂದೆ ಒಂದು ಹೂವಿನ ಬಟ್ಲು ಇಟ್ಟಿದ್ದಾರೆ. ಅದರಲ್ಲೆಲ್ಲ ಫ್ರೆಶ್ ಹೂಗಳನ್ನೆಲ್ಲ ಹಾಕಿರ್ತಾರೆ. ನೀರಲ್ಲಿ ಹೂವು ಹಾಕಿ ಒಂಥರ ಫ್ಲೋಟಿಂಗಲ್ಲಿರುತ್ತೆ. ಆಮೇಲೆ ಗಿಡದ ಮೇಲೆಲ್ಲ ಹೂವಿನ ಹಾರ ಹಾಕಿದ್ದಾರೆ. ಇದು ನೋಡಿ, ಮರ ಹೇಗಿದೆ, ಒಂಥರ ಕೆಳಗಡೆ ಒಣಗಿದ ಮರದ ಹಾಗಿದೆ, ಮೇಲೆಲ್ಲ ಚಿಗುರು, ಇದು ಎಲೆ ಚಿಗುರೆಲ್ಲ ಚೆನ್ನಾಗಿದೆ. ಇಲ್ಲಿ ನೋಡಿದ್ರೆ ಮರ ತುಂಬ ಒಣಗದಿರೋ ಹಾಗೆ ಕಾಣುತ್ತೆ, ಬಟ್ ಅದು ಒಂದು ಡೆಕೋರೇಟಿವ್ ಹಾಗೆ ಮಾಡಿದ್ದಾರೆ ಅನಿಸುತ್ತೆ. ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಪಾರ್ಟ್ಮೆಂಟ್ ಅನಿಸುತ್ತೆ, ಅಪಾರ್ಟ್ಮೆಂಟು ಅಥವಾ ಮಾಲೋ ಮಾಡ್ತಿದ್ದಾರೆ. ಹಾಗಾಗಿ ಇದು ನೋಡಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ನಂದಿ ಮುಂದೆ ಯೋಗಿನಾಥ ಒಂದು ಸ್ಟ್ಯಾಚು ಮಾಡಿದ್ದಾರೆ. ನಮಗೆ ದೇವಸ್ಥಾನಕ್ಕೇ ಹೋಗಿದ್ದೀವಿ ಅನ್ನೋ ಭಾವನೆ ಬರಬೇಕು, ಹಾಗೆ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ. ಒಂಥರ ಟ್ರೆಡಿಷ್ನಲ್ಲು ಲುಕ್ ಇದೆ ಹೋಟೆಲ್ಲು, ತುಂಬ ಚೆನ್ನಾಗಿದೆ. ಇದು ನೋಡಿ, ಬ್ಲ್ಯಾಕ್ ಕಲರ್ ಪೇಂಟ್ ಮಾಡಿದ್ದಾರೆ. ನೋಡಿದ್ರೆ ಏನೋ ಮರದಲ್ಲಿ ಮಾಡಿರಬಹುದು. ಇದನ್ನು ಮರದ ದಿಮ್ಮಿಗಳಿಂದ ಮಾಡಿರ್ತಾರಲ್ಲ, ಮಂಗಳೂರು ಸೈಡ್ ಮಾಡಿರ್ತಾರಲ್ಲ, ಆ ಥರ ಹೆಂಚಿನ ಮನೆ ಥರ ಕಾಣಿಸುತ್ತೆ. ಬಟ್ ಇದು ಮರದ್ದಲ್ಲ, ಇದನ್ನು ಮೆಟಲಲ್ಲೇ ಮಾಡಿ ಬ್ಲ್ಯಾಕ್ ಫಿನಿಷಿಂಗು ಮರದ ಥರ ಕೊಟ್ಟಿದ್ದಾರೆ. ಕಪ್ಪು ಮರದ ಇದು ಇರುತ್ತಲ್ಲ, ಆ ಥರ ಫಿನಿಷಿಂಗ್ ಕೊಟ್ಟಿದ್ದಾರೆ. ಈ ಥರ ಕ್ಯೂವಲ್ಲಿ ನಿಂತ್ಕೊಂಡು ನಾವು ಟೋಕನ್ ತೊಗೋಬೇಕು. ಫುಲ್ ಮೀಲ್ಸ್ ಇರುತ್ತೆ. ಇಲ್ಲಿ ವಿಷ್ಣುವಿನ 9 ಅವತಾರಗಳ ಒಂದು ಸ್ಟ್ಯಾಚುಗಳನ್ನ ಗೋಡೆ ಮೇಲೆ ತುಂಬ ಸುಂದರವಾಗಿ ಮಾಡಿದ್ದಾರೆ. ಎಲ್ಲ ಇದು ಮೆಟಲಲ್ಲೇ ಮಾಡಿರೋದು, ಬಟ್ ನೋಡಿದ್ರೆ ಮರದಿಂದ ಮಾಡಿದ ಹಾಗೆ ಕಾಣಿಸುತ್ತೆ. ಪೇಂಟ್ ಆ ಥರ ಇದೆ ಫಿನಿಷಿಂಗು, ಹಾಗಾಗಿ ಗೊತ್ತಾಗಲ್ಲ. ಅದು ತುಂಬ ಅಬ್ಸರ್ವ್ ಮಾಡಿ ನೋಡಿದ್ರೆ ಆಗ ಗೊತ್ತಾಗುತ್ತೆ ಇದು ಮೆಟಲ್ ಅಂತ. ಇದು ನೋಡಿ, ಒಂದು ವಿಷ್ಣು ಚಕ್ರ ಮಾಡಿದ್ದಾರೆ, ಸುದರ್ಶನ ಚಕ್ರ. ಇದು ನೋಡಿ, ತಿರುಪತಿ ವೆಂಕಟೇಶ್ವರನ ಮೂರ್ತಿ ಹಾಗೆಯೇ ಇಲ್ಲಿ ಒಂದು ವೆಂಕಟೇಶ್ವರನ ಒಂದು ಸ್ಟ್ಯಾಚು ಮಾಡಿದ್ದಾರೆ. ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಇದರಲ್ಲಿ ಪೂಜೆ ಮಾಡ್ತಾರಂತೆ. ಪೂಜೆ, ಮಂಗಳಾರತಿ, ಪ್ರಸಾದ ಎಲ್ಲ ದೇವಸ್ಥಾನದಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ಇಲ್ಲೂ ಎಲ್ಲ ಏರ್ಪಾಟ್ ಮಾಡಿದ್ದಾರೆ. ನೋಡಿ, ಮಂಗಳಾರತಿ ಇದೆ, ಎಲ್ಲ ಇದೆ. ಎಷ್ಟೋ ಜನ ಫಸ್ಟು ಹೋಗಿ ದೇವರಿಗೆ ಕೈ ಮುಗಿದು ಆಮೇಲೆ ಊಟಕ್ಕೆ ಹೋಗ್ತಾರೆ. ಒಂಥರ ನೋಡಿದರೆ ನಮಗೆ ಭಕ್ತಿ ಭಾವ ಬರುತ್ತೆ, ದೇವಸ್ಥಾನದಲ್ಲಿದ್ದೀವಿ ಅನ್ನೋ ಒಂದು ಭಾವನೆ ಬರುತ್ತೆ. ಇದು ನೋಡಿ, ನಂದಿ, ಇದು ಒಂದು ಕಪ್ಪು ಕಲ್ಲಿನ ಶಿಲೆಯಲ್ಲಿ ಮಾಡಿದ್ದಾರೆ ನಂದಿ. ಇದು ಅನ್ನಪೂರ್ಣೇಶ್ವರಿಯ ಒಂದು ಸ್ಟ್ಯಾಚು. ಇದು ಅನ್ನಪೂರ್ಣಾದೇವಿ ಸ್ಟ್ಯಾಚು ಮಾಡಿದ್ದಾರೆ. ಅಲ್ಲಲ್ಲಿ ಫ್ಯಾನ್ಗಳೆಲ್ಲ ಹಾಕಿ ಗಾಳಿ ಎಲ್ಲ ತುಂಬ ಚೆನ್ನಾಗಿ ಬರೋ ಥರ ಮಾಡಿದ್ದಾರೆ. ದೊಡ್ಡ ದೊಡ್ಡ ಫ್ಯಾನ್ಗಳು ಹಾಕಿದ್ದಾರೆ. ಕೂತ್ಕೊಳ್ಳೋಕ್ಕೆ ನೋಡಿ ಈ ಥರ ವ್ಯವಸ್ಥೆಗಳಿದೆ. ಕೆಳಗಡೆ ಬೇಕಾದರೆ ಕೆಳಗಡೆ ಕೂತ್ಕೋಬೋದು, ಇಲ್ಲ ಚೇರು ಬೆಂಚು ಬೇಕು ಅಂದರೆ
ಚೇರು ಟೇಬಲ್ ಆ ಥರನೂ ಇದೆ. ಫ್ಯಾನ್ ನೋಡಿ ಎಷ್ಟು ದೊಡ್ಡದಾಗಿದೆ. ನಾವು ಚೇರ್ ಟೇಬಲ್ ಮೇಲೇ ಕೂತ್ಕೊಂಡ್ವಿ. ಬಾಳೆ ಎಲೆ ಊಟ ತುಂಬ ರುಚಿಯಾದ ಊಟ ಇತ್ತು ಹಾಗೂ ತುಂಬ ಸಾತ್ವಿಕವಾಗಿತ್ತು ಊಟ. ಹೋಳಿಗೆ ತುಪ್ಪ ಅಂತೂ ಎಷ್ಟು ಬೇಕಾದರೂ ತುಪ್ಪ ಬಡಿಸ್ತಾರೆ. ಹಾಗಾಗಿ ತುಂಬ ರುಚಿಯಾಗಿರುತ್ತೆ ಹೋಳಿಗೆ ತುಪ್ಪ ತಿನ್ನೋದಕ್ಕೆ. ಬಿಸಿ ಬಿಸಿ ಹೋಳಿಗೆ ಎಲ್ಲ ತಂದು ಕೊಡ್ತಾರೆ. ಎಲ್ಲ ಥರದ ಪಲ್ಯ, ಉಪ್ಪಿನಕಾಯಿ ಎಲ್ಲ ತುಂಬ ಚೆನ್ನಾಗಿತ್ತು. ಊಟ ಆದಮೇಲೆ ಈ ಥರ ವೀಳ್ಯದೆಲೆ ವ್ಯವಸ್ಥೆ ನೋಡಿ. ತಾಂಬೂಲ ನಾವೇ ಎಷ್ಟು ಬೇಕೋ ಅಷ್ಟು ತಗೊಂಡು ಹಾಕ್ಕೋಬಹುದು. ಅಡಿಕೆ, ಸುಣ್ಣ, ಎಲೆ ಎಲ್ಲ ಜೋಡಿಸಿಟ್ಟಿರ್ತಾರೆ. ನಾವು ಊಟ ಆದಮೇಲೆ ಎಲ್ಲರಡಿಕೆ ಹಾಕ್ಕೊಂಡು ಸ್ವಲ್ಪ ಹಾಗೆ ಅಲ್ಲಿ ಒಂದು ಕಟ್ಟೆ ಥರ ಮಾಡಿದ್ದಾರೆ. ಸ್ಟೆಪ್ಸ್ ಎಲ್ಲ ಇದೆ. ಅಲ್ಲಿ ಹೊರಗಡೆಯಿಂದ ಗಾಳಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅಲ್ಲಿ ಕೂತ್ಕೊಂಡು ನಾವು ಒಂಥರ ಊಟ ಆದ ತಕ್ಷಣ ಗಡಿಬಿಡಿಯಿಂದ ಮನೆಗೆ ಹೋಗಬೇಕು ಅಂತ ಆ ಥರ ಏನು ಅವಸರ ಇಲ್ಲ. ನಿಧಾನವಾಗಿ ಕೂತ್ಕೊಂಡು ಸ್ವಲ್ಪ ವಿಶ್ರಾಂತಿ ತಗೊಂಡು ಆರಾಮಾಗಿ ಅಲ್ಲಿ ಒಂದು ಟಿ ವಿ ಡಿಸ್ಪ್ಲೇ ಇರುತ್ತೆ ನೋಡಿ. ಅಲ್ಲೂ ಕೂತ್ಕೊಳ್ಳೋಕ್ಕೆ ಒಂದು ದೊಡ್ಡ ಫ್ಯಾನ್ ಹಾಕಿದ್ದಾರೆ. ಕೂತ್ಕೊಂಡ್ಮೇಲೆ ಗಾಳಿ ಬರಲಿ ಅಂತ ಒಳ್ಳೆ ಫ್ಯಾನ್ ಹಾಕಿದ್ದಾರೆ. ಚೆನ್ನಾಗಿ ಫ್ಯಾನ್ ಗಾಳಿನೂ ಬರುತ್ತೆ, ಹೊರಗಡೆಯಿಂದನೂ ಗಾಳಿ ಬರುತ್ತೆ. ಹಾಗಾಗಿ ತುಂಬ ಒಳ್ಳೆಯ ವಾತಾವರಣ ಇರುತ್ತೆ. ಅಲ್ಲಿ ಟಿ ವಿ ಡಿಸ್ಪ್ಲೇಯಲ್ಲಿ ಅವರು ಏನೇನು ಫುಡ್ ಪ್ರಿಪೇರ್ ಮಾಡ್ತಾರೆ ಅದನ್ನೆಲ್ಲ ಅವರು ಅದರಲ್ಲೇ ತೋರಿಸ್ತಾರೆ. ಎಷ್ಟು ಒಂದು ಶುದ್ಧವಾಗಿ ಆಹಾರ ತಯಾರು ಮಾಡ್ತಾರೆ, ಎಷ್ಟು ನೀಟಾಗಿ ಒಂದು ಪ್ಯಾಕಿಂಗ್ ಮಾಡೋದಾಗಲಿ, ಒಂದು ಆಹಾರ ಬಡಿಸೋದಾಗಲಿ ಎಲ್ಲ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ ಅದನ್ನೆಲ್ಲ ಅದು ಟಿ ವಿನಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ ನೋಡಿ. ಸಮೋಸ ನೋಡಿ ಹೇಗೆ ಗರಿ ಗರಿ ಆಗಿ ಪ್ರಿಪೇರ್ ಮಾಡಿದ್ದಾರೆ. ಅಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಇರುತ್ತೆ. ಟಿ ವಿ ದೊಡ್ಡ ಟಿ ವಿ ಇರುತ್ತೆ. ಅದು ಮುಂದೆ ಕಟ್ಟೆ ಮೇಲೆ ಬೇಕು ಅಂದರೆ ನಾವು ಕೂತ್ಕೊಂಡು ವಿಶ್ರಾಂತಿ ತೊಗೋಬೋದು. ತುಂಬಾ ಒಂಥರ ಚೆನ್ನಾಗಿ ಅನಿಸುತ್ತೆ ನೋಡಿ. ಎಷ್ಟೊಂದು ಐಟಮ್ಸ್ ಎಲ್ಲ ಮಾಡಿ ಅದನ್ನು ಅವರು ಡೈರೆಕ್ಟಾಗೇ ತೋರಿಸ್ತಾರೆ. ಯಾವ ಥರ ಪ್ರಿಪೇರ್ ಮಾಡ್ತಾರೆ, ಎಷ್ಟು ಕ್ಲೀನಾಗಿರುತ್ತೆ, ಅವ್ರು ಯಾವ ಥರ ಮೇಂಟೈನ್ ಮಾಡ್ತಾರೆ ಅದನ್ನೆಲ್ಲ ನೀಟಾಗಿ ಅದರಲ್ಲಿ ಡಿಸ್ಪ್ಲೇ ಮಾಡಿ ನಮಗೆ ತೋರಿಸ್ತಾರೆ. ರೈಸಲ್ಲಿ ವೈಟ್ ರೈಸು ಇರುತ್ತೆ, ರಾಜ್ಮುಡಿ ರೈಸು ಇರುತ್ತೆ. ರಾಜ್ಮುಡಿ ರೈಸ್ ಅಂದರೆ ಕೆಂಪಕ್ಕಿ ಅಂತಾರಲ್ಲ ಅದು. ಹೋಳಿಗೆ ಎಲ್ಲ ಇರುತ್ತೆ ನೋಡಿ. ಟಿಫಿನ್ ಕ್ಯಾರಿಯರ್ ಬೇಕಂದರೆ ಕ್ಯಾರಿಯರ್ ಮೀಲ್ಸ್ ಅಂತ ಅದನ್ನು ಬೇಕಾದ್ರೆ ರೆಡಿ ಮಾಡಿ ಮನೆಗೆ ಕೊಡ್ತಾರೆ. ಬೇಕಾದ್ರೆ ತೊಗೊಂಡು ಹೋಗ್ಬೋದು. ಬಾಳೆ ಎಲೆ ಊಟ ಒಂಥರ ಸೊಗಸಾಗಿರುತ್ತೆ. ಹಾಗೆ ಆರೋಗ್ಯವನ್ನು ತುಂಬ ಚೆನ್ನಾಗಿರುತ್ತೆ ಇದನ್ನು ತಿನ್ನೋದ್ರಿಂದ. ಏನೋ ಆದಾಗ ಆವಾಗವಾಗ ಹೋಗಿ ಬರ್ಬೋದು, ಯಾವಾಗಲೂ ಹೋಗೋಕ್ಕಾಗಲ್ಲ. ಮನೆ ಹತ್ತಿರ ಇರೋರು ಬೇಕಾದ್ರೆ ತರಿಸ್ಕೊಂಡು ತಿನ್ಬೋದು. ಕ್ಯಾರಿಯರ್ ಮೀಲ್ಸು ಅಥವಾ ಏನೋ ಪಾರ್ಸೆಲ್ಲ ತರಿಸ್ಕೊಂಡು ತಿನ್ಬೋದು. ದೂರ ಇರೋರಿಗೆಲ್ಲ ಯಾವಾಗೋ ಒಂದ್ಸಲ ತಿಂಗಳಿಗೊಂದ್ಸಲ ಹೋಗಿ ಬರ್ಬೋದು. ಒಂಥರ ತುಂಬ ರುಚಿಯಾಗಿರುತ್ತೆ. ಹಾಗೂ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಏನೋ ನಮ್ಮದು ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಬಂದಿದ್ದೀವೇನೋ ಅನ್ನಬೇಕು, ಆ ಥರ ವಾತಾವರಣ ಇರುತ್ತೆ. ಜನ ಫ್ಯಾಮಿಲಿ ಗುಂಪಾಗಿ ಬರ್ತಾರೆ, ಫ್ಯಾಮಿಲಿ ಸೇರಿ ಬರ್ತಾರೆ, ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಊಟ ಆದಮೇಲೆ 2 ಅವರ್ ಅಲ್ಲೇ ಕೂತಿದ್ವಿ. ತಣ್ಣಗೆ ಗಾಳಿ ಇತ್ತು. ಆಮೇಲೆ ಅಷ್ಟೊತ್ತಿನಲ್ಲಿ ಸಾಯಂಕಾಲ ಆಗೋಯಿತು, 5 ಗಂಟೆ ಆಯಿತು. ಟೀ ಕುಡಿಬೇಕು ಅನಿಸ್ತು. ಹಾಗಾಗಿ ಮಸಾಲ ಟೀ ತೊಗೊಂಡ್ವಿ. ಟೀ ತುಂಬ ಚೆನ್ನಾಗಿ ಮಾಡಿದರು. ಮಸಾಲ ಟೀ ಅಂತೂ ಸಖತ್ತಾಗಿತ್ತು. ಎಷ್ಟು ರುಚಿಯಾಗಿತ್ತು ಅಂದರೆ ನಾವು ಮನೇಲಿ ಆ ಥರ ಮಾಡಿದ್ರೆ ಬರಲ್ಲ. ಬಟ್ ಅದೇನೋ ಅಲ್ಲಿ ಒಂಥರ ರುಚಿನೇ ತುಂಬ ಚೆನ್ನಾಗಿತ್ತು. ಟೀ ಕಾಫಿ ಕುಡಿದ್ವಿ. ಸ್ವಲ್ಪ ಏನೋ ಅದು ಇದು ಸ್ನ್ಯಾಕ್ಸು ಅದು ಇದು ಮಕ್ಕಳೆಲ್ಲ ತಿಂದರು. ನಾವು ದೊಡ್ಡವರು ಬರೀ ಟೀ ಕಾಫಿ ಮಾತ್ರ ಕುಡಿದ್ಬಿಟ್ಟು ಆ ಹೋಟೆಲ್ಗೆ ಗುಡ್ ಬೈ ಹೇಳಿಬಿಟ್ಟು ಮನೆ ಕಡೆ ಹೊರಟ್ವಿ. ತುಂಬಾ ಒಂದು ಟೀ ನಂಗೆ ನಿಜವಾಗ್ಲೂ ಮರೆಯೋಕ್ಕಾಗ್ತಾಯಿಲ್ಲ, ಅಷ್ಟು ಒಳ್ಳೆ ಟೀ ಇತ್ತಲ್ಲಿ ನೋಡಿ. ಎಷ್ಟೊಂದು ಜನ ಕೂತಿದ್ದಾರೆ. ಎಲ್ಲ ಫ್ಯಾಮಿಲಿಯವರು, ಮಕ್ಕಳನ್ನ ಕರ್ಕೊಂಬಂದಿರೋರು, ಫ್ರೆಂಡ್ಸ್ ಜೊತೆ ಬಂದಿರೋರು ಎಲ್ಲ ಇದ್ದರು. ಓಕೆ, ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಮತ್ತೆ ಸಿಗೋಣ. ಬಾಯ್.